ಭವಿಷ್ಯದ ಹಸಿರು ಆರ್ಥಿಕತೆಯನ್ನು ರೂಪಿಸುವಲ್ಲಿ ಹಸಿರು ಉದ್ಯೋಗಗಳು ಮತ್ತು ಹಸಿರು ಉದ್ಯಮಶೀಲತೆ ಪ್ರಮುಖ ಚಾಲನಾ ಶಕ್ತಿಗಳಾಗಲಿವೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಡೆದ 21ನೇ ಶತಮಾನದಲ್ಲಿ ಪರಿಸರ ಸುಸ್ಥಿರತೆ, ವಿಜ್ಞಾನ, ಸಮಾಜ ಮತ್ತು ಪರಿಹಾರಗಳು ಕುರಿತ ರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಸುಮಾರು 19,000 ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದ ಈ ಯೋಜನೆಯು ದೇಶದ ಕೈಗಾರಿಕಾ ವಲಯದಲ್ಲಿ ಮಹತ್ತರ ಬದಲಾವಣೆಗೆ ನಾಂದಿ ಹಾಡಲಿದೆ. ಉಕ್ಕು ಮತ್ತು ಸಿಮೆಂಟ್ನಂತಹ ಪ್ರಮುಖ ವಲಯಗಳಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಉದಯೋನ್ಮುಖ ತಂತ್ರಜ್ಞಾನಗಳು ಸಹಕಾರಿಯಾಗುತ್ತಿವೆ. ಈ ಮೂಲಕ ಭಾರತವು ಜಾಗತಿಕ ಹಸಿರು ಬದಲಾವಣೆಯಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹೇಳಿದರು. ಹಸಿರು ಇಂಧನ ಮತ್ತು ಪರಿಸರ ಸ್ನೇಹಿ ಕ್ರಮಗಳು ಕೇವಲ ಪರಿಸರ ರಕ್ಷಣೆಯಷ್ಟೇ ಅಲ್ಲದೆ ಬೃಹತ್ ಪ್ರಮಾಣದಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸಲಿವೆ. ಮುಂಬರುವ ವರ್ಷಗಳಲ್ಲಿ ಸೌರಶಕ್ತಿ ಉತ್ಪಾದನೆ ಮತ್ತು ಪ್ಯಾನೆಲ್ ತಯಾರಿಕೆ, ಬ್ಯಾಟರಿ ಉತ್ಪಾದನೆ ಮತ್ತು ಎಲೆಕ್ಟ್ರಿಕ್ ಮೊಬಿಲಿಟಿ, ಗ್ರಿಡ್ ನಿರ್ವಹಣೆ ಮತ್ತು ಜೈವಿಕ ಇಂಧನ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ವಿಸ್ತರಣೆಯಾಗಲಿವೆ ಎಂದರು. ಹಸಿರು ಪರಿವರ್ತನೆಯು ಕೇವಲ ಉದ್ಯೋಗಗಳನ್ನು ಸೃಷ್ಟಿಸುವುದಲ್ಲದೆ ಭಾರತವನ್ನು ಸುಸ್ಥಿರ ಮತ್ತು ಕಡಿಮೆ ಇಂಗಾಲದ ಹೊರಸೂಸುವಿಕೆಯ ಆರ್ಥಿಕತೆಯತ್ತ ವೇಗವಾಗಿ ಕೊಂಡೊಯ್ಯಲಿದೆ. ನವೀಕರಿಸಬಹುದಾದ ಇಂಧನ ಮತ್ತು ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಭಾರತವು ಸುಸ್ಥಿರ ಅಭಿವೃದ್ಧಿಯತ್ತ ದೃಢ ಹೆಜ್ಜೆ ಇಡುತ್ತಿದೆ ಎಂದು ತಿಳಿಸಿದರು. Where you can step in and you can also wheel off. It is this government which launched what is called as Green Hydrogen Mission. And the allocation for that was more than 19,000 crore. Because now we believe that India has the potential to become a lead player in the green transition of the earth. And not only that, this decarbonizing that we seek to address, through green hydrogen, we can address the industries like steel, like cement, etc. Of course, we are not, and we are seeking to be indigenous because hame problem of electrolyzers ki hai. Most of the electrolyzers are still not indigenously developed, but we are still working on it. We have laid ourselves a target of creating 5 small conductors by 1933, jo aapne suna bhi hoga. Usme se one of these, of course 3 are already in the making, one of these is hydrogen related of a very small capacity, which we try to seek up, also in the public-private participation.